ಜುಲೈ ತಿಂಗಳ ಮಧ್ಯಾವಧಿಯ ಸಮಯ. ಕರಾವಳಿ ಭಾಗದಲ್ಲಿ ವಿಪರೀತ ಮಳೆ ಗಾಳಿ ಇಲ್ಲದ ದಿನಗಳೇ ಕಡಿಮೆ. ಕೆಲವೊಮ್ಮೆ ಗಾಳಿ ಮಳೆಗೆ ಎಷ್ಟು ಚಿಕ್ಕ ಚಿಕ್ಕ ಹಂಚಿನ ಮನೆಯ ಹಂಚು, ಗೋಡೆ, ತಗಡಿನ ಶೀಟುಗಳೇ ಹಾರಿ ಹೋಗಿ ಬಡತನದಲ್ಲಿ ಇರುವವರು ಬೀದಿಗೆ ಬರುವುದೂ ಇದೆ. ಅದೊಂದು ಕುಂದಾಪುರದ ಹಳ್ಳಿ. ಆಗಸ್ಟ್ ತಿಂಗಳು ಸಮೀಪಿಸುತ್ತಿದ್ದ ದಿನಗಳು, ಅಂದರೆ ಜುಲೈ ತಿಂಗಳ ಕೊನೆ ಇರಬಹುದೇನೋ. ವಿಪರೀತ ಮಳೆ, ಗಾಳಿ, ಗುಡುಗು, ಮಿಂಚು ಇವುಗಳ ಅಬ್ಬರ ಎಲ್ಲೇ ಮೀರಿತ್ತು. ಶಾಲೆ ಕಾಲೇಜುಗಳಿಗೆಲ್ಲ ರಜೆ ಘೋಷಣೆ ಮಾಡಿ ವಾರಗಳೇ ಆಗಿತ್ತು. ಯಾವುದೇ ಪೇಟೆಯಲ್ಲಿ ಕೂಡ ಜನಸಂಕರ್ಪವೇ ಇಲ್ಲದಂತಾಗಿತ್ತು. ಸಂಜೆ 6 ಗಂಟೆಯ ಮೇಲಂತೂ ಪಾದಚಾರಿಗಳು ಒಬ್ಬಿಬ್ಬರೂ ಕಾಣಸಿಗೋದು ಕಷ್ಟವೇ. ಆಟೋ ಗಾಡಿಗಳಂತೂ ಮನೆಯಿಂದ ಹೊರಬರುವುದೇ ಅನುಮಾನ. ಜರಿ, ತೊರೆ, ಹೊಳೆಗಳೆಲ್ಲ ಉಕ್ಕಿ ಹರಿಯುತ್ತಿವೆ. ಶುದ್ಧ ತಿಳಿ ನೀರು ಕಾಣದೆ ವಾರಗಟ್ಟಲೆ ಆಗಿದೆ. ಊರೆಲ್ಲ ಕಾರ್ಗತ್ತಲು, ಸಿಡಿಲಿನ ಅಬ್ಬರ, ಕೋಲ್ಮಿಂಚಿನ ತೀಕ್ಷ್ಣತೆ ಝಳಪಿಸುವ ಕತ್ತಿಯ ನಾಲಿಗೆಯಂತಿದೆ. ಎಲ್ಲೆಲ್ಲೂ ಭಯಾನಕ ಮಳೆಗಾಲದ ವಾತಾವರಣ. ಗುಡ್ಡ ದಿಬ್ಬಗಳೆಲ್ಲ ಎಲ್ಲಿ ಹೇಗೆ ಕುಸಿಯುತ್ತವೋ ಎಂಬ ಭಯದಲ್ಲಿ ಒಂದಷ್ಟು ಜನ ಹೆದರಿದರೆ, ಯಾವ ಮರ ಎಲ್ಲಿ ಮನೆಯ ಮೇಲೆರಗುತ್ತವೋ ಎಂಬುದು ಮತ್ತುಳಿದವರ ಭಯ. ಕೆಲಸದ ನಿಮಿತ್ತ ದೂರಿಗೆ ಹೋದ ಮನೆಯ ಯಜಮಾನ ಮನೆಗೆ ವಾಪಸ್ಸು ಮರಳುವವರೆಗೆ ಮನೆ ಮಂದಿಗೆಲ್ಲ ಎದೆಯಲ್ಲೇನೋ ದುಗುಡ. ವಿದ್ಯುತ್ ಸಂಪರ್ಕವಿಲ್ಲದೆ ವಾರಗಟ್ಟಲೆ ಕಳೆದು ಹೋಗಿದೆ. ನಾಗಬೋಳಿ ಎಂಬ ಉತ್ತರ ಕರ್ನಾಟಕದ ಲೈನ್ಮ್ಯಾನ್ ಯುವಕನ ಮೊಬೈಲ್ ಒಂದೇ ಸವನೆ ರಿಂಗ್ ಆಗತೊಡಗಿತು. ಹಾಗೆ ಮತ್ತೆ ಕಟ್ಟಾಗಿತ್ತು. 2 ನಿಮಿಷ ಆಯಿತೇನು, ಮತ್ತೆ ಮೊಬೈಲ್ ಕೂಗತೊಡಗಿತ್ತು. 11,000 ಹೈ ವೋಲ್ಟ್ ಕಂಬದ ಕೆಳಗಿದ್ದ ಸತೀಶ ನನಗೆ ಹೇಳಿದ್ದ, ಅಣ್ಣ, ಯಾರು ನೋಡಿ ಕಾಲ್ ಮಾಡಿದ್ದು? ಸುಮ್ಮನೆ ಇರ, ಸುಮ್ಮನೆ ತಲೆ ತಿಂತಾರೆ. ಅಕ್ಕಿ ರುಬ್ಬೇಕು, TV ನೋಡಬೇಕು, ಕರೆಂಟ್ ಎಷ್ಟೊತ್ತಿಗೆ ಬರುತ್ತೆ ಕೇಳ್ತಾರೆ ಅಷ್ಟೇ. 5 ನಿಮಿಷ ಬಿಟ್ಟು ಬರುತ್ತೆ ಅಂತ ಹೇಳ್ದೆ ಅಂತ ಇಟ್ಕೊ, ಮತ್ತೆ ಮಾಡ್ತಾರೆ. 12 ವರ್ಷಗಳಿಂದ ಇದೆಲ್ಲ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಸುಮ್ಮನೆ ಕಂಪ್ಲೇಂಟ್ ನೋಡು. ಹಾಗಲ್ಲ ಅಣ್ಣ, ನನ್ನ ಅಮ್ಮನಿಗೆ ಆರಾಮಿಲ್ಲ. ನಿನ್ನೆ ಅಷ್ಟೇ ತಂಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ಲು. ಡಿಸ್ಚಾರ್ಜ್ ಮಾಡೋಕೆ ನಾನು ಬರ್ತೀನಿ ಅಂದಿದ್ದೆ. ಅಮ್ಮ, ನಾನು ಮತ್ತು ತಂಗಿ ಮಾತ್ರ ಇರೋದು ಮನೇಲಿ. ಅಮ್ಮನಿಗೆ ಇದು 2ನೇ ಹಾರ್ಟ್ ಆಪ್ರೇಷನ್. ಏನು ಮಾಡಲಿ ಹೇಳಿ? ಕೆಲಸ ಅರ್ಜೆಂಟ್ ಇರುವಾಗಲೇ ಇಂಥ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅಮ್ಮ ಅಂದರೆ ದೇವತೆ. ನನ್ನ ಓದಿಸೋಕೆ ಹಗಲು ರಾತ್ರಿ ಕಷ್ಟಪಟ್ಟವಳು ನನ್ನಮ್ಮ. ನಿಮಗೆ ಗೊತ್ತಿಲ್ಲ ಅಣ್ಣ, ಯಾರ್ಯಾರ್ದೋ ಮನೆ ಮುಸುರಿ ತಿಕ್ಕಿದ್ದಾಳೆ ನನ್ನಮ್ಮ. ನನಗೆ ಒಂದು ಸಾರಿ ಆಕ್ಸಿಡೆಂಟ್ ಆಗಿ ಕಿಡ್ನಿ ಡ್ಯಾಮೇಜ್ ಆಗಿತ್ತು. ಆದರೆ ಡಾಕ್ಟ್ರು ಸರಿ ಹೋಗೋದು ಕಷ್ಟ ಅಂದಿದ್ದು ಒಂದೇ ಮಾತಿಗೆ ನನ್ನ ಕಿಡ್ನಿ ಆಗುತ್ತಾ ಕೇಳ್ದವಳು ನನ್ನಮ್ಮ. ಆದರೆ ಅದೃಷ್ಟ ಚೆನ್ನಾಗಿತ್ತು, ನನಗೇನು ಪ್ರಾಬ್ಲಮ್ ಆಗಿರಲಿಲ್ಲ. ಅಮ್ಮ ಅಂದರೆ ಜಗತ್ತಿನಲ್ಲಿ ಎಲ್ಲದಕ್ಕೂ ಮೇಲೆ ಅಲ್ವಾ ಅಣ್ಣ? ಹೋ, ಸಾರಿ ಮಗ, ಬೇಜಾರಾಗಬೇಡ. ಹಿಡಿದು ಬಾ, ನೋಡು, ಕಾಲ್ ಮಾಡಿ ಮಾತಾಡು. ಇಲ್ಲ ಅಣ್ಣ, ಮುಗೀತು, ಬಂದು ಮಾಡ್ತೀನಿ. ಸರಿ ನಾಗ, ಬೇಗ ಮುಗಿಸು. ನನಗೂ ಮನೇಲಿ ದಿನಸಿ ಸಾಮಾನು ತರೋಕೆ ಹೇಳಿದ್ರು. ಈಗಲೇ 8 ಗಂಟೆ ಆಯಿತು. ಅಂಗಡಿಗಳು ಓಪನ್ ಇರೋದು ಡೌಟೇ. ಅಯ್ಯೋ ಅಣ್ಣ, 8 ಗಂಟೆ ಆಗೋಯ್ತಾ? ಗೊತ್ತೇ ಆಗಲಿಲ್ಲ. ರೂಮಲ್ಲಿ ಗ್ಯಾಸ್ ಖಾಲಿಯಾಗಿದೆ, ತರೋಕ್ಕೆ ಟೈಮ್ ಇರಲಿಲ್ಲ. ಕರೆಂಟ್ ಕೂಡ ಇಲ್ಲ. ಹೋಟೆಲ್ನಲ್ಲಿ ಊಟ ಮಾಡೋಣ ಅಂದ್ಕೊಂಡೆ. ಛೇ, ಇವತ್ತು ಕೂಡ ಉಪವಾಸನೇ ಆಯಿತು ಅನಿಸುತ್ತೆ. ಇಷ್ಟು ಹಳ್ಳಿಗೆ ಅಪಾಯಿಂಟ್ ಮಾಡಿದರೆ ಹೀಗೆ ಆಗೋದು. ಛೇ. ಕೆಲಸ ಮುಗಿಸಿ ಕೆಳಗೆ ಬಂದ ನಾಗ ಮೊಬೈಲ್ ನೋಡಿದರೆ ಆಗಲೇ ಸ್ವಿಚ್ ಆಫ್ ಆಗಿತ್ತು. ಅಲ್ಲಿಂದ ಇಬ್ಬರು ಹೊರಟು ಸತೀಶಣ್ಣ ನಾಗನ ರೂಮಿನ ಬಳಿ ಬೈಕ್ನಲ್ಲಿ ಬಿಟ್ಟು ಗಾಡಿ ಬಾಕ್ಸ್ನೊಳಗಿದ್ದ 2 ಬಾಳೆಹಣ್ಣನ್ನು ನಾಗನಿಗೆ ಕೊಟ್ಟನು. ಮತ್ತೆ ಬೇಸರದಿಂದಲೇ ಬಾಡಿಗೆ ಮನೆ ಮೆಟ್ಟಿಲೇರಿದನು. ರೂಮಿನ ಬಾಗಿಲು ತೆಗೆದು ನೋಯುತ್ತಿದ್ದ ಬೆನ್ನಿಗೆ ಕೈಕಟ್ಟು ಅಬ್ಬಾ ಎಂದು ಉದ್ಗಾರ ಎಳೆದನು. ಹಾಗೆ ಅಲ್ಲೇ ಇದ್ದ ಚಾರ್ಜರ್ ಲೈಟ್ ಆನ್ ಮಾಡಿದರೂ ಬೆಳಕಾಗಲಿಲ್ಲ. ಚಾರ್ಜ್ ಇಲ್ಲದೆಯೇ ವಾರಗಟ್ಟಲೆ ಆಗಿದೆ. ಮತ್ತೆ ಮೊಬೈಲ್ ನೆನಪಿಗೆ ಬಂದು ಅಮ್ಮನಿಗೆ ಕಾಲ್ ಮಾಡಲೆಂದು ಮೊಬೈಲ್ ತೆಗೆದರೆ ಆಗಲೇ ನೆನಪಾಗಿತ್ತು. ಆವಾಗಲೇ ಸ್ವಿಚ್ ಆಫ್ ಆಗಿತ್ತು ಎಂದು. ಶಿಟ್ ಎಂದು ಕೋಪದಿಂದಲೇ ಮೊಬೈಲ್ ಬದಿಗಿಟ್ಟವನು ಕತ್ತಲೆಯಲ್ಲಿಗೆ ತಡಕಾಡುತ್ತಾ ಬಾತ್ರೂಮ್ಗೆ ಹೋಗಿ ಕೈಕಾಲು ಮುಖ ತೊಳೆದು
ಬಂದು ಮತ್ತದೇ ಜಾಗದಲ್ಲಿ ಮಲಗಿದನು. ಹಾಗೆಯೇ ಮನೆಯ ಪರಿಸ್ಥಿತಿ ನೆನೆಸಿಕೊಂಡು ಬೇಸರದಿಂದಲೇ ಕಣ್ಮುಚ್ಚಿದವನಿಗೆ ಆಗಷ್ಟೇ ಕಣ್ಣಿಗೆ ನಿದ್ದೆ ಹತ್ತಿತ್ತು. ಯಾರೋ ಬಾಗಿಲು ಬಡಿಯುವ ಶಬ್ದ ಎಲ್ಲೋ ಕೇಳಿದಂತೆ ಭಾಸವಾಗುತ್ತಿತ್ತು. ಆದರೆ ಕಣ್ತೆರೆಯಲು ಆಗುತ್ತಿಲ್ಲ. ಯಾಕೆಂದರೆ ನಿದ್ದೆಗಿಟ್ಟು ಕೆಲಸ ಮಾಡಲು ಶುರು ಮಾಡಿ ವಾರಗಟ್ಟಲೇ ಆಗಿದೆ. ಸರಿಯಾಗಿ ಊಟವೇ ಸಿಗದೆ 2 ದಿನವಾಗಿದೆ. ಯಾರದು? ಏರುದನಿ. ನಾಗ, ನಾಗ, ಬಾಗಿಲು ತೆಗೆಯೋ. ಆಗಷ್ಟೇ ಮಲಗಿದ ನಾಗನಿಗೆ ಎಲ್ಲೂ ಕರೆದಂತೆ ಭಾಸವಾಗುತ್ತಿದೆ. ಖಾಲಿ ಹೊಟ್ಟೆ ಬೇರೆ. ನಿದ್ದೆ ಕಣ್ಣಲ್ಲೇ ಕೇಳಿದ, ಯಾರು? ನಾನ್ ಕಣೋ, ಸತೀಶಣ್ಣ. ಒಂದೇ ಸವನೆ ಎದ್ದು ನಿಂತ ನಾಗ ಕಣ್ಣು ಜುತ್ತಾ, ಏನಣ್ಣ ಮತ್ತೆ ಬಂದ್ರ? ಏನಾದ್ರೂ ಪ್ರಾಬ್ಲಮ್ಮ? ಎದ್ದು ಬಂದು ಕತ್ತಲಲ್ಲೇ ಬಾಗಿಲು ತೆಗೆದನು. ವಿಪರೀತ ಮಳೆ, ಗುಡುಗಿನ ಅಬ್ಬರ, ಕೋಲ್ಮಿಂಚು ಕೊರೆಯುವ ಚಳಿ ಕೂಡ ಹೊರಗಡೆ ಕಾಲಿಡಲಾಗುತ್ತಿಲ್ಲ. ಯಾಕಣ್ಣ, ಏನಾಯ್ತು? ಏನಿಲ್ಲ ನಾಗ, ನಿನ್ನಮ್ಮನಿಗೆ ಸೀರಿಯಸ್ ಅಂತೆ. ನಿನ್ನ ತಂಗಿ ನಮ್ಮನೆ ಮೊಬೈಲ್ಗೆ ಕಾಲ್ ಮಾಡಿದ್ದಾಳೆ. ಹಾಗಂತ ಭಯ ಪಡೋದು ಬೇಡ ಅಂದ್ಲು. ನೋಡು, ನೀನು ಬೆಳಗ್ಗೆನೇ ಹೋದ್ಬಿಡು ನೀನು. ಅಯ್ಯೋ ಅಣ್ಣ, ಛೇ, ಎಷ್ಟು ಕಾಲ್ ಮಾಡಿದ್ರು ಏನೋ ನನಗೆ. ಪಾಪ ಅಮ್ಮ ಹೇಗಿದ್ದಾಳಂತೆ? ಸಂಜೆ 4 ಗಂಟೆ ಹೊತ್ತಿಗೆ ಕಾಲ್ ಬಂದಿತ್ತಂತೆ. ಆಮೇಲೆ ಮನೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಯಿತು ಮಗ. ನೋಡು, ನೀನೇನು ಭಯ ಪಡಬೇಡ, ಏನೂ ಆಗೋಲ್ಲ ಅಮ್ಮನಿಗೆ. ಏನೂ ಆಗದೆ ಇದ್ದರೆ ಸಾಕು ಅಣ್ಣ, ನಮಗೆ ಅಮ್ಮ ಬಿಟ್ಟರೆ ಯಾರಿಲ್ಲ ಅಣ್ಣ ಅನ್ನೋವಾಗಲೇ ಕಣ್ಣಲ್ಲಿ ಮತ್ತೊಂದಿಷ್ಟು ನೀರು ತುಂಬಿಕೊಂಡಿದ್ದವು. ಈಗ ಮಲಗು, ನಾಳೆ ಹೊರಡು ಎಂದು ಹೊರಟೇ ಬಿಟ್ಟರು. ಪಾಪ ನಾಗನಿಗೆ ಬೆಳಗ್ಗಿನ ತನಕ ನಿದ್ದೆ ಬಂದಿರಲಿಲ್ಲ. ಹಾಗೆ ಗೋಡೆಗೆ ಒರಗಿ ಕುಳಿತವನು ಕಿಟಕಿಯಿಂದ ಆಕಾಶದ ಬೆಳಕನ್ನೇ ನೋಡುತ್ತಿದ್ದ. ನಾಗನಿಗೆ ಬೆಳಕು ಹರಿದಿರುವುದು ತಿಳಿಯಿತು. ಮಂದ ಬೆಳಕು ರೂಮಿನೊಳಗೆ ಬರುತ್ತಿದ್ದಂತೆ ತನ್ನ ಬಟ್ಟೆಗಳನ್ನೆಲ್ಲ ಬ್ಯಾಗಿನಲ್ಲಿ ಹಾಕಿಕೊಂಡು ಮುಖ ತೊಳೆದು ಬಾಗಿಲು ತೆಗೆದು ಹೊರಗೆ ಕಾಲಿಡುತ್ತಿದ್ದಂತೆ ಮತ್ತೆ ಸತೀಶಣ್ಣ ಪ್ರತ್ಯಕ್ಷವಾಗಿದ್ದರು. ನಾಗ, ನಾನು ನಿನ್ನ ಕುಂದಾಪುರದ ತನಕ ಡ್ರಾಪ್ ಮಾಡ್ತೇನೆ. ಆದರೆ ಒಂದು ಪ್ರಾಬ್ಲಮ್ ಆಗಿದೆ ಮಾರಯ್ಯ. ನಿನ್ನೆ ಮೇನ್ ಟಿ ಸಿ ವರ್ಕ್ ಮಾಡಿ ಬಂದಿದ್ವಲ್ಲ, ಅದೇ ಫಾಲ್ಟ್ನಿಂದ ಇಲ್ಲಿಗೆಲ್ಲ ಕರೆಂಟ್ ಪಾಸ್ ಆಗ್ತಾ ಇಲ್ಲ. ಅಲ್ಲಿ ತನಕ ಕರೆಂಟ್ ನಿನ್ನೆನೇ ಬಂದಿದೆ. ಇಲ್ಲಿಗೆ ಬರೋದು ಯಾಕೆ ಲೇಟ್ ಅಂತ ಒಂದೇ ಸವನೆ ರಗಳೆ ಜೈದು. ನೋಡು, 2 ಗಂಟೆ ಕೆಲಸ ಅಷ್ಟೇ ಮಗ, ನಾನೇ ಬಿಡ್ತೆ ಆಮೇಲೆ. ಹಾಂ, ಅದು ಅಲ್ಲದೆ ನಿಮಗೆ ಇದೇ ಮಂತಲ್ಲಿ ಪ್ರಮೋಷನ್ ಇರೋದ್ರಿಂದ ಸುಮ್ಮನೆ ರಿಸ್ಕ್ ಮಾಡ್ಕೊಳ್ಳೋದು ಬೇಡ ಮಗ. ಬಾ, ನೋಡ್ಕೊಂಡು ಬರೋಣ. ನಾಗನ ಕಣ್ಣಲ್ಲಿ ಮತ್ತೆ ಕಣ್ಣೀರು ಹೊಳೆ ಆಗಿತ್ತು. ಅಣ್ಣ, ಪದೇ ಪದೇ ನಂಗೆ ಯಾಕೆ ಪರೀಕ್ಷೆ? ರಾತ್ರಿ ನೀವೇ ಹೋಗು ಅಂದ್ರಿ, ಈಗ ಹೀಗೆ ಹೇಳ್ತಿದ್ದೀರಾ? ನಾನು ಏನು ಮಾಡೋದು ನಾಗ? ನಾನು ಹೇಗೆ ಅಂತ ಗೊತ್ತಿಲ್ವಾ ನಿಂಗೆ? ಯೋಚನೆ ಮಾಡ್ತಾ ಕೂತ್ರೆ ಕೆಲಸ ಹೋಗಲ್ಲ. ಬಾ, ತಿಂಡಿ ತಿನ್ಕೊಂಡು ಹೋಗಿ ಬರೋಣ ಬೇಗ. ಇಬ್ಬರು ಹೊರಟರು. ಸಂಜೆ 6 ಗಂಟೆಯಾದರೂ ಕೆಲಸ ಮುಗಿಯಲಿಲ್ಲ. ಮಳೆಯ ಸುಳಿವು ಮಧ್ಯಾಹ್ನದಿಂದ ಇರಲಿಲ್ಲ. 6:30 ಹೊತ್ತಿಗೆ ಕರೆಂಟ್ ಬಂತು. ಊರೆಲ್ಲ ಬೆಳಕು ಚೆಲ್ಲಿತ್ತು. ವಾರಗಟ್ಟಲೆ ಬೆಳಕು ಕಾಣದ ಊರಿಗೆ ಹೊಸ ಚೈತನ್ಯ ಬಂದಿತ್ತು. ಎಲ್ಲರಿಗೂ ಖುಷಿಯೋ ಖುಷಿ. ಬೈದುಕೊಂಡವರೆಲ್ಲ ಲೈನ್ಮ್ಯಾನ್ಗಳ ಕೆಲಸದ ಬಗೆಗೆ ಹೆಮ್ಮೆಯ ಮಾತುಗಳನ್ನಾಡುತ್ತಿದ್ದರು. ಊರಿಗೆ ಬೆಳಕು ಬಂದ ಕೂಡಲೇ ಸತೀಶಣ್ಣ ನಾಗಬೋಳಿಯನ್ನು ಕುಂದಾಪುರದ ಬಸ್ ನಿಲ್ದಾಣಕ್ಕೆ ಬಿಟ್ಟು, ನಾಗ, ಏನು ನೊಂದ್ಕೋಬೇಡ, ಇದು ನಿನಗೆ ಬಂದ ಪರೀಕ್ಷೆ ಅನ್ಕೋ. ನಮ್ಮ ಕೆಲಸವೇ ಹಾಗೆ. ನಮಗೆ ಅನಿವಾರ್ಯ ಇರುವಾಗಲೇ ರಜೆ ಸಿಗೋದಿಲ್ಲ. ಪ್ಲೀಸ್ ಕಂಟ್ರೋಲ್ ಮಾಡ್ಕೋ. ನೋಡು, ನಮ್ಮಿಂದ ಇವತ್ತು ಎಷ್ಟು ಜನರಿಗೆ ಉಪಕಾರವಾಗಿದೆ. ಎಲ್ಲಿ ಅನಾರೋಗ್ಯದವರು ಇದ್ದರೋ, ಎಲ್ಲಿ ಬೆಳಕಿಲ್ಲದೆ ಕಷ್ಟದಲ್ಲಿದ್ದರೋ, ನಮ್ಮಿಂದ, ನಮ್ಮ ಸೇವೆಯಿಂದ 4 ಜನರಿಗೆ ಉಪಕಾರವಾದರೆ ಅದಕ್ಕಿಂತ ಖುಷಿ ಏನಿದೆ ಹೇಳು ನಮಗೆ? ನೋಡು, ಖುಷಿಯಿಂದ ಹೋಗಿ ಬಾ. ಹಣ ಏನಾದರೂ ಬೇಕಾದರೆ ನಾಳೆ ಕಾಲ್ ಮಾಡು ಎಂದು ಸತೀಶಣ್ಣ ಅಲ್ಲಿಂದ ಹೊರಟರು. ಬಸ್ ಹತ್ತಿ ಕುಳಿತವನಿಗೆ ಮನೆಯ ಪರಿಸ್ಥಿತಿ, ಅಮ್ಮನ ನಗುಮುಖ ಎಲ್ಲ ಕಣ್ಮುಂದೆ ಬಂದು ದುಃಖದಲ್ಲೇ ಪ್ರಯಾಣಿಸುತ್ತಿದ್ದನು. ಬೆಳಿಗ್ಗೆ 6:30ಕ್ಕೆ ಊರು ತಲುಪಿದ ನಾಗ ಮನೆಯ ಅಂಗಳಕ್ಕೆ ಕಾಲಿಡುತ್ತಲೇ ಜನ ಜಮಾಯಿಸಿದ್ದರು. ಭಯದಿಂದಲೇ ಮನೆಯ ಮುಂಭಾಗಕ್ಕೆ ಹೋದ ನಾಗ ಮೊದಲು ನೋಡಿದ್ದೆ ತಂಗಿಯ ಗೋಳಾಟದ ಕಣ್ಣೀರು. ಅಣ್ಣನನ್ನು ನೋಡಿ ಅಳುತ್ತಲೇ, ಈಗ ಬಂದೇನಣ್ಣ,
ಇಷ್ಟೋ ತನಕ ಅವ್ವ ನಿನಗೆ ಉಸಿರುಗಟ್ಟಿ ಹಿಡ್ಕೊಂಡು ಕಾಯಕ್ಕೆ ಹತ್ತಿದ್ಲು. ಈಗ ಅವ್ವ ಸ್ವಲ್ಪ ಹೊತ್ತಿನಿಂದ ಸತ್ಲು. ಆಕೆಯ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ಸಣ್ಣ ಹೆಜ್ಜೆ ಇಟ್ಟು ತಾಯಿಯ ಹತ್ತಿರ ಸಮೀಪಿಸುತ್ತಲೇ ತಂತಾನೆ ಕಣ್ಣೀರಿನ ಕಟ್ಟೆಯೊಡೆದಿತ್ತು. ಅವ್ವ, ಸಾರಿ ಅವ್ವ, ನಾನು ಬರೋವಷ್ಟು ನಿನ್ನ ತಡ್ಕೊಳಕ್ಕಾಗಿಲ್ಲೇನವ್ವ. ಅಯ್ಯೋ ಅಣ್ಣ, ಅವ್ವ ಸಾಯೋವಾಗಲೂ ನಾಗಬನ್ನ ಅಂತ ಕೇಳಾಕತ್ತಿದ್ಲು ಎಂದು ಮತ್ತೆ ಅಳುವಿನಲ್ಲೇ ಮೈಮರೆತಿದ್ದಳು ತಂಗಿ. ಅಮ್ಮನ ಹೊಟ್ಟೆಯ ಮೇಲೆ ತಲೆ ಇಟ್ಟು ಕಣ್ಣೀರ ಸುರಿಸುತ್ತಲೇ ಮತ್ತೆ ನಾಗ ಹೇಳಿದ, ಅವ್ವ ಸಾರಿ ಅವ್ವ, ಊರಿಗೆ ಬೆಳಕು ತರೋ ಅವಸರದಲ್ಲಿ ನಮ್ಮಮ್ಮನ ಬೆಳಕು ಆರಿ ಹೋಗೋದೆ ನನಗೆ ಗೊತ್ತಾಗದೆ ಹೋಯ್ತಲ್ಲವ್ವ. ಇದು ನಾಗಬೋಳಿ ಒಬ್ಬನ ಕಥೆಯಲ್ಲ. ಪ್ರತಿನಿತ್ಯ ಪ್ರತಿ ಮನೆಯ ಕತ್ತಲೆ ಬೆಳಕಿನ ಜೊತೆ ಆಟ ಆಡಿ ಕೆಲಸ ನಿರ್ವಹಿಸುತ್ತಿರುವ 108 ಲೈನ್ಮ್ಯಾನ್ಗಳ ಕತೆ. ಎಲ್ಲ ಲೈನ್ಮ್ಯಾನ್ಗಳನ್ನು ಗೌರವಿಸೋಣ.